ಎಲ್ಲರಿಗೂ ನಮಸ್ಕಾರ. ಯೋಗ ಮೈಸ್ಕ ಯೋಗ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಪ್ರಭಾಕರ್ ಶರ್ಮಾ. ನಾವು ಈ ಹಿಂದೆ ಕಳೆದ ವಿಡಿಯೋದಲ್ಲಿ ಹಸ್ತಕ್ಕೆ ಸಂಬಂಧಪಟ್ಟ ಆಸನಗಳನ್ನು ಪ್ರಯತ್ನ ಮಾಡ್ತಾ ಇದ್ವಿ. ಈಗ ಅದೇ ರೀತಿ ಮತ್ತೊಂದು ಆಸನವನ್ನು ಪ್ರಯತ್ನ ಮಾಡೋಣ. ಮತ್ತು ಹಸ್ತಕ್ಕೆ ಸಂಬಂಧಪಟ್ಟ ವ್ಯಾಯಾಮಗಳು ಕೈಗಳು ತೋಳು ಬಲಿಷ್ಠವಾಗೋಕ್ಕೆ ಏನು ವ್ಯಾಯಾಮ ಮಾಡಬೇಕು ಅದನ್ನು ಇವತ್ತು ಮಾಡೋಣ. ಮೊದಲಿಗೆ ನಾವು ಅಧೋಮುಖ ಶ್ವಾನಾಸನಕ್ಕೆ ಬರ್ತೀವಿ. ಎರಡು ಕಾಲನ್ನ ಹಿಂದೆ ಹಾಕಿ ಮುಂದೆ ಚಾಚಿ ಬಲಪಕ್ಕದಿಂದ ಹಿಂದೆ ಹಾಕಿ ಅಧೋಮುಖ ಶ್ವಾನಾಸನಕ್ಕೆ ಬರ್ತೀವಿ. ಎರಡು ಮಂಡಿ ಮಚ್ತೀವಿ, ಬೆನ್ನು ನೇರ ಮಾಡಿ ತಲೆ ಕೆಳಗಡೆ ಹಾಕ್ತೀವಿ. ನಿಧಾನವಾಗಿ ಶ್ವಾಸ ತಗೊಂಡು ಶ್ವಾಸ ಬಿಡ್ತಾ ಮಂಡಿ ನೇರ ಮಾಡ್ತೀವಿ. ಅಧೋಮುಖ ಶ್ವಾನಾಸನ. ಅಲ್ಲಿಂದ ಸ್ವಲ್ಪ ಶರೀರನ ಮುಂದೆ ತಗೊಂಡು ಮೊಣಕೈ ಮಚ್ತಾ ಚದುರಂಗ ದಂಡಾಸನಕ್ಕೆ ಬರ್ತೀವಿ. ಮತ್ತು ಊರ್ಧ್ವಮುಖ ಶ್ವಾನಾಸನ. ಅಧೋಮುಖ ಶ್ವಾನಾಸನ, ಚದುರಂಗ ದಂಡಾಸನ, ಊರ್ಧ್ವಮುಖ ಶ್ವಾನಾಸನ, ಅಧೋಮುಖ ಶ್ವಾನಾಸನ, ಚದುರಂಗ ದಂಡಾಸನ, ಊರ್ಧ್ವಮುಖ ಶ್ವಾನಾಸನ, ಅಧೋಮುಖ ಶ್ವಾನಾಸನ, ಚದುರಂಗ ದಂಡಾಸನ, ಊರ್ಧ್ವಮುಖ ಶ್ವಾನಾಸನ. ಈ ರೀತಿಯಾಗಿ ಒಂದು ದಿನಕ್ಕೆ 10ರಿಂದ 15 ಸರಿ ನಾವು ಅಭ್ಯಾಸವನ್ನು ಮಾಡಿದ್ರೆ ಕೈಗಳಿಗೆ ತೋಳಿಗೆ ಬಲಶಕ್ತಿ ಹೆಚ್ಚಾಗುತ್ತೆ. ಇದರಿಂದ ನಾವು ಹಸ್ತಕ್ಕೆ ಸಂಬಂಧಪಟ್ಟ ಆಸನಗಳನ್ನು ಮಾಡೋಕ್ಕೆ ಬಹಳ ಅನುಕೂಲವಾಗುತ್ತೆ. ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.